ವೆಲ್ಕಮ್ ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾವು ಇನೋ ಸೋಡಾ ಇಲ್ಲದೇ ರಂಜಾನ್ ಸ್ಪೆಷಲ್ ತುಂಬ ಗರಿಗರಿಯಾದ ರುಚಿಯಾದ ಪಾಲಕ್ ಪಕೋಡ ಸೌಂಡ್ ಕೇಳ್ರಿ ಹೆಂಗೈತೆ ಅಂಥೇಳಿ ಇವಾಗ ಕಟ್ ಮಾಡಕತ್ತೀನಿ ನೋಡ್ರಿ. ಕೇಳಿದೋದಿಲ್ರಿ, ತುಂಬ ಕ್ರಿಸ್ಪಿ ಆಗಿರ್ತೈತೆ ರೀ. ಈ ಪಾಲಕ್ ಪಕೋಡನ ಮಾಡೋಕೆ ಕೆಲವ್ರಿಗೆ ದೊಡ್ಡ ಎಲೆ ಇರೋದ್ರಿಂದ ಮಾಡುವ ಟಿಪ್ಸ್ ಟ್ರಿಕ್ಸ್ ಗೊತ್ತಿರಂಗಿಲ್ಲ ರೀ. ಈ ವಿಡಿಯೋ ನೋಡಿದ್ರೆ ಒಂದು 3-4 ಟಿಪ್ಸ್ ಟ್ರಿಕ್ಸನ್ನು ಫಾಲೋ ಮಾಡಿದರೆ ಸಾಕ್ರಿ, ನೀವು ಈ ಪರ್ಫೆಕ್ಟ್ ಆಗಿರುವಂಥ ಪಾಲಕ್ ಪಕೋಡನ ಯಾರು ಬೇಕಾದರೂ ಮಾಡ್ಕೋಬಹುದು. ಬನ್ನಿ ಹಾಗಾದ್ರೆ ಗೋವಿಂದ ಸವಿರುಚಿ ಜಿವಿಯರ್ ಆಲ್ರೌಂಡ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ನನ್ನ ಚಾನಲ್ನ. ಇಷ್ಟ ಆದರೆ ಬಂದು ಸರ್ಕಲ್ಗೆ ಶೇರ್ ಮಾಡಿರಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡ್ರಿ. ಬರ್ರಿ ರೆಸಿಪಿ ಶುರು ಮಾಡೋಣ. ಈ ಪಾಲಕ್ ಪಕೋಡ ಮಾಡೋಕೆ ನೋಡ್ರಿ, ಫ್ರೆಶ್ ಆಗಿರುವಂಥ ಎಳೆ ಪಾಲಕನ್ನು ತೊಗೊಂಡ್ರೆ ನಮ್ಮ ಪಕೋಡ ಪರ್ಫೆಕ್ಟ್ ಆಗತ್ತೆ ರೀ. ಈಗ ನೋಡಿರಿ, ಒಂದಿಷ್ಟು ಪಾಲಕ್ ನಾನು ಅದರೊಳಗಿರುವಂಥ ಪಾಲಕನ್ನು ಆರಿಸಿ ತೊಗೊಂಡಿದ್ದೀನಿ ರೀ. ಈಗ ಇವನ್ನ ನೀರು ಹಾಕಿ ನೀಟಾಗಿ ತೊಳ್ಕೊಡೋಣ್ರಿ ನಾವು. ಈಗ ನಾವು ಎಳೆದಿರುವಂಥ ಫ್ರೆಶ್ ಇರುವಂಥ ಪಾಲಕ್ ತೊಗೊಂಡ್ರೆ ನೀರು ಹಾಕಿ ತೊಳೆಯೋ ಮುಂದಾಗ ಕಟ್ಟಾಗಂಗಿಲ್ಲ ರೀ. ನಾವು ಬಲ್ತಿರುವಂಥ ಪಾಲಕ್ ತೊಗೊಂಡ್ರೆ ಏನಾಗುತ್ತೆ ರೀ, ಅದು ನೀರಾಗ ಹಾಕಿದ ತಕ್ಷಣ ಎಲೆ ಅನ್ನೋದು ಕಟ್ಟಾಗತ್ತೆ ರೀ. ಅದಕ್ಕೆ ಸ್ವಲ್ಪ ಫ್ರೆಶ್ ಇರುವಂಥದ್ದು ಎಳೆ ಇರುವಂಥ ಪಾಲಕ್ ಪಕೋಡನ ತೊಗೋಬೇಕ್ರಿ. ಇದು ಮೊದಲನೇದು ಟಿಪ್ಸ್ ರೀ. ಈಗ ನೀರೊಳಗಿಂದ ಎಲ್ಲ ತೆಗೆದು ನಾವು ಚಲೋ ಹೊತ್ನ್ಯಾಗ ತೊಗೊಳ್ರಿ. ಪಾಲಕ್ನೊಳಗೆ ಮಣ್ಣು ಜಾಸ್ತಿ ಇರ್ತೈತೆ ರೀ. ನೀಟಾಗಿ ತೊಳ್ಕೊರಿ. ತೊಳ್ಕೊಂಡು ತೆಗೆದ ಬಟ್ಟೆ ಮೇಲೆ ಹಾರಾಕ್ರಿ. ಈಗ ನೋಡಿರಿ, ಇದೆಲ್ಲ ಹಸಿ ಐತೋದಿಲ್ಲ ರೀ. ಈ ಹಸಿ ನಾವು ಇನ್ನೊಂದು ಬಟ್ಟೆಯನ್ನು ತೊಗೊಂಡು ನಾವು ತೇವಾಂಶ ಎಲ್ಲ ನೀಟಾಗಿ ಕಂಪ್ಲೀಟಾಗಿ ಡ್ರೈ ಆಗ್ಬೇಕ್ರಿ. ಒರೆಸ್ಕೊಂಡ್ಬಿಡೋಣ್ರಿ. ನಿಮ್ಗೆ ಏನರ ಟೈಮ್ ಇತ್ತು ಅಂದ್ರೆ ಹಿಂಗೆ ಬಟ್ಟೆ ಮೇಲೆ ಅಗಲಾಗ ಹಾಕಿಬಿಡ್ರಿ, ಅದು ಆರ್ತೈತೆ ರೀ. ನಾ ಈ ಸದ್ದ ಮಾಡಕತ್ತೀನಿ ರೀ, ಅದಕ್ಕೋಸ್ಕರ ನಾನಿಲ್ಲೇ ಒರೆಸ್ಕೊಳಕತ್ತೀನಿ ರೀ ಬಟ್ಟೆ ಮೇಲೆ. ಇದು ಎರಡನೇದು ಏನಪ್ಪ ಅಂತಂದ್ರೆ ನೀವು ಪಾಲಿಸ್ಬೇಕಾಗಿದ್ದು, ಈ ಪಾಲಕ ತೇವಾಂಶ ಇರಬಾರ್ದು, ಫುಲ್ಲು ಡ್ರೈ ಆಗ್ಬೇಕ್ರಿ. ಇಲ್ಲಿ ನೋಡ್ರಿ, ಫುಲ್ಲು ಡ್ರೈ ಆಗ್ಯಾವ ನೋಡ್ರಿ. ಎಲ್ಲನೂ ನಾನು ನೀಟಾಗಿ ಒರೆಸ್ಕೊಂಡಿನಿ ರೀ. ಈಗ ಇದ್ರ ತುಂಬ ದೊಡ್ಡ ಇರ್ತಾವಿಲ್ಲ ರೀ, ಇದು ಇಷ್ಟೊಂದು ನಮ್ಗೆ ಅವಶ್ಯಕತೆ ಇಲ್ಲರೆ ಒಂದಿಷ್ಟು ಕಟ್ ಮಾಡಿ ತೆಗೆದು ಬಿಡೋಣ್ರಿ. ಇಲ್ಲಿ ನೋಡ್ರಿ, ಇಷ್ಟಾದ್ರೆ ಸಾಕ್ರಿ ನಮ್ಗೆ. ಈಗ ಪರ್ಫೆಕ್ಟ್ ಆಗತ್ತೆ ರೀ ನಮ್ಮ ಪಕೋಡ ಮಾಡೋಕೆ. ಆಲ್ರೆಡಿ ಒಂದಿಷ್ಟು ನಾನು ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇಲ್ಲಿ ನೋಡ್ರಿ, ಇಷ್ಟು ಸೈಜ್ರೊಳಗೆ ನೀವು ಕಟ್ ಮಾಡ್ಕೊರೆ, ಅವಾಗ ನಮ್ಮ ಪಕೋಡ ಮಾಡೋಕೆ ಭಾಳ ಈಸಿಯಾಗಿ ಬರ್ತೈತೆ ರೀ. ಈಗೆಲ್ಲನೂ ನಾನಿಲ್ಲೇ ಒಂದು ತಟ್ಟೆ ಒಳಗೆ ಹಾಕ್ಕೊತೀನಿ ರೀ. ಹಿಂಗೆ ನಾನು ಕಟ್ ಮಾಡ್ಕೊಂಡು ಇಷ್ಟು ರೆಡಿ ಮಾಡ್ಕೊಂಡು ಪಕ್ಕಕ್ಕೆ ಇಟ್ಕೊತೀನಿ ರೀ. ಈಗ ಇನ್ನೊಂದು ಪಾತ್ರೆ ಒಳಗೆ ಕಡಲೆ ಹಿಟ್ಟು ರೀ. ಇದು ನಾನು ಸಾಣಿಗೆ ಹಿಡ್ಕೊಂಡಿನಿ ರೀ. ನಿಮಗೆ ಸೋದಿಸ್ಕೊಳ್ಳೋದು ತೋರಿಸಿಲ್ಲ ರೀ. ನಾನು ಸೋದಿಸ್ಕೊಂಡ್ರೆ ಏನಾಗುತ್ತಂದ್ರೆ ಈ ಗಂಟು ಅದು ಏನೂ ಆಗಲ್ಲ ರೀ. ನೀಟಾಗಿ ನಾವು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೊಳಗೆ ನೋಡಿರಿ, ಕಿಚನ್ ಕಿಂಗ್ ಇಲ್ಲ, ಗರಂ ಮಸಾಲ ಒಂದು ಅರ್ಧ ಸ್ಪೂನು, ರುಚಿಗನುಸಾರ ಉಪ್ಪು, 1 ಸ್ಪೂನಷ್ಟು ಧನಿಯಾ, ಅರ್ಧ ಸ್ಪೂನಷ್ಟು ಜೀರಿಗೆ, ಒಂದು ಅರ್ಧ ಸ್ಪೂನಷ್ಟು ಅಜ್ವಾನ ಕೈಯಿಂದ ತಿಕ್ಕಿ ಹಾಕ್ಕೊಂಡಿನಿ ರೀ. ಹಂಗೆ ನೋಡಿರಿ, ಇದು ಬ್ಯಾಡಗಿ ಚಿಲ್ಲಿ ಪೌಡ್ರ್ 1 ಚಮಚದಷ್ಟು ಹೋಮ್ ಮೇಡ್ ಬ್ಯಾಡಗಿ ಚಿಲ್ಲಿ ಪೌಡರ್ ರೀ. ಅದು 1 ಚಿಟಿಕೆ ಅರಿಶಿನ ಹಾಕ್ಕೊಂಡು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ್ರಿ. ನಿಮ್ಮ ಹತ್ರ ಬ್ಯಾಡಗಿ ಚಿಲ್ಲಿ ಪೌಡ್ರ್ ಇಲ್ಲಂದ್ರೆ ಕಾಶ್ಮೀರಿ ಚಿಲ್ಲಿ ಪೌಡ್ರನ್ನು ಕೂಡ ನೀವು ಹಾಕೋಬೋದು ರೀ. ಈ ಚಲೋ ಹೊತ್ನಾಗ ಹಿಂಗೆ ಮೊದಲಿಗೆ ಮಿಕ್ಸ್ ಮಾಡ್ಕೊರಿ ಡ್ರೈನೇ. ನಂತರ ನೋಡಿರಿ, ಇದ್ರಾಗ ಸ್ವಲ್ಪನೇ ನೀರು ಹಾಕಿ ಮಿಕ್ಸ್ ಮಾಡ್ಕೊರಿ. ಒಂದೇ ಸಲ ಜಾತಿ ಹಾಕ್ಲಿಕ್ಕೆ ಹೋಗ್ಬೇಡ್ರೆ, ಸ್ವಲ್ಪ ಹಾಕ್ಕೊಂಡು ನೀಟಾಗಿ ನಾವು ಹಿಟ್ಟನ್ನು ಕಲಿಸ್ಬೇಕ್ರಿ. ನಾವು ಹಿಟ್ಟನ್ನು ಎಷ್ಟು ಚೆನ್ನಾಗಿ ಕಲಿಸ್ತೀವಿ ಅಷ್ಟು ಪರ್ಫೆಕ್ಟ್ ಆಗಿರುವಂಥ ಪಕೋಡ ರೆಡಿ ಆಗುತ್ತೆ. ಇದು 3ನೇ ಟಿಪ್ಸ್ ರೀ. ನೀವು ಇದ್ರಾಗ ಒಂದು 3-4 ಟಿಪ್ಸ್, ಒಂದು 4-5 ಟಿಪ್ಸ್ ಫಾಲೋ ಮಾಡ್ಬೇಕು ನೋಡಿರಿ. ಈಗ 3 ಟಿಪ್ಸ್ ಆದರೆ ಇನ್ನೊಂದು 2 ಟಿಪ್ಸ್ ಫಾಲೋ ಮಾಡಿದ್ರಿ ಅಂದ್ರೆ ನೀವು ಪರ್ಫೆಕ್ಟಾಗಿ ಪಕೋಡನ ರೆಡಿ ಮಾಡ್ತೀರಿ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕಿ ನಾನು ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ಇದಕ್ಕೆ ನಮ್ಮ ಪರ್ಫೆಕ್ಟ್ ಆಗಬೇಕು ಹಿಟ್ಟು ಅಂತಂದ್ರೆ ಹೆಂಗಿರ್ಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ರೀ. ಸ್ಕಿಪ್ ಮಾಡ್ದೆ ಪೂರ್ತಿ ವಿಡಿಯೋನ ನೋಡಿರಿ, ಅವಾಗ ನೀವು ಪರ್ಫೆಕ್ಟಾಗಿ ಮಾಡ್ತೀರಿ. ಈಗ ನೋಡಿರಿ, ಚಲೋ ಹೊತ್ನಂಗೆ ಮಿಕ್ಸ್ ಮಾಡ್ಕೊಳಕತ್ತೀನಿ ರೀ. ಈಗ ಇಷ್ಟು ಗಟ್ಟಿ ಐತದಿಲ್ಲ ರೀ, ಮತ್ತು ನೀರು ಹಾಕಕ್ಕೆ ಹೋಗ್ಬೇಡ್ರಿ, ನೀರು ಐತೆ ಅಂಥೇಳಿ. ಈಗ ಇದನ್ನು ನಾವು ಹಿಂಗೆ ಬೀಟ್ ಮಾಡ್ತಾ ಅದೇನಾಗತ್ತೆ ರೀ, ನೀರಾಗತ್ತೆ ರೀ. ಸ್ವಲ್ಪ ಇಟ್ಟು ಗಟ್ಟಿರುವ ಹಿಟ್ಟನ್ನು ಸ್ವಲ್ಪ ನೀರು ಮಾಡ್ಕೊಂಡ್ವಿ ಅಂದ್ರೆ ಫ್ಲಫಿ ಆಗತ್ತೆ ರೀ ಅದು. ಈಗ ಇದ್ರೊಳಗೆ ನೋಡಿರಿ, ಆಲ್ರೆಡಿ ನಾನು ಪಕೋಡ ಮಾಡೋಕೆ ಎಣ್ಣೆ ಬಿಸಿ ಮಾಡೋಕೆ ಇಟ್ಟಿದ್ದೀನಿ ರೀ. ಅದೇ ಎಣ್ಣೆನ ಇದ್ರಾಗ ಒಂದಿಷ್ಟು ಹಾಕೊಳಕತ್ತೀನಿ ರೀ ನಾನು. ಈ ಒಂದು ಬಟ್ಲಕ್ಕೆ ಏನೇನು ಐತಲ್ಲ ರೀ, 1-2 ಚಮಚದಷ್ಟು ಹಾಕೊಂಡಿನಿ ರೀ. ಸಣ್ಣ ಚಮಚ ಐತೆ ಅಂತೇಳಿ, ದೊಡ್ಡ ಚಮಚ ಇದ್ರೆ 1 ಚಮಚ ಹಾಕೋರಿ. ಈಗ ಚಲೋ ಹೊತ್ನಂಗೆ ಇದನ್ನು ಮಿಕ್ಸ್ ಮಾಡ್ಕೊಡ್ರಿ. ಬಿಸಿದು ಹಾಕಿರಿ, ಖಡಕ್ ಬಿಸಿ ಆಗಿರ್ಬೇಕು ರೀ. ಎಣ್ಣೆಗ ಬಿಸಿ ಅದ್ರೊಳಗೆ ಹಿಟ್ಟಿನಾಗ ಹಾಕಿದ ತಕ್ಷಣ ಸೊರ್ರು ಅನ್ಬೇಕು ರೀ. ಅಷ್ಟು ಖಡಕ್ಕಾಗಿರುವಂಥ ಎಣ್ಣೆಯನ್ನು ನಾವು ಹಿಟ್ಟಿನಾಗ ಹಾಕ್ಬೇಕ್ರಿ. ಈಗ ನೋಡಿರಿ, ಚಲೋ ಹೊತ್ನಂಗೆ ನಮ್ಮದು ಮಿಕ್ಸ್ ಆತ್ರಿ ಎಲ್ಲನೂ. ಈಗ ಗೋಟ್ ಹೊಡಿರಿ ಒಂದಿಷ್ಟು, ಒಂದು 3-4 ನಿಮಿಷ ಚಲೋ ಹೊತ್ನಂಗೆ ಹಿಂಗೆ ಕಲಸ್ರಿ. ಅದನ್ನು ನಾವು ಹಿಂಗೆ ಬೀಟ್ ಮಾಡ್ತಾ ಕಲರ್ ಚೇಂಜ್ ಆಗತ್ತೆ ರೀ. ನಮ್ಮ ಹಿಟ್ಟು ಹಗರ್ ಆಗತ್ತೆ ರೀ, ಮತ್ತು ನೀರೂ ಆಗತ್ತೆ ರೀ.
ನಾವು ಹಿಂಗಿಟ್ಟು ಪರ್ಫೆಕ್ಟಾಗಿ ಮಾಡ್ಕೊಂಡೆ ಅಂದ್ರೆ ನಮ್ಮ ಪಕೋಡ ಪರ್ಫೆಕ್ಟ್ ಆಗತ್ತೆ ರೀ. ಯಾಕಂದ್ರೆ ಇಲ್ಲಿ ನಾವು ಈನೋ ಸೋಡಾ ಏನೂ ಹಾಕ್ತಾ ಇಲ್ಲರ, ನಾವು ಬೀಟ್ ಮಾಡೇನ ನಾವು ಹಿಟ್ಟನ್ನು ಹಗರ್ ಮಾಡ್ಕೋತೀವಿ ರೀ. ಈಗ ಒಂದು ಸಲ ಚೆಕ್ ಮಾಡ್ಕೊರಿ, ಕೋಟಿಂಗ ನಮಗೆ ಸರಿಯಾಗಿ ಹತ್ತಬೇಕು ರೀ. ಇದು ನಮ್ಮ 4ನೇ ರೂಲ್ಸ್ ರೀ. ಇಲ್ಲಿ ನೋಡ್ರಿ ನೀಟಾಗಿ ಹತ್ತೈತೆ ನೋಡ್ರಿ. ಹಿಂಗೆ ಆರಾಮಾಗಿ ಹಿಟ್ಟು ಇಡೋದು ಹೋದ್ರೂ ಕೂಡ ನಮ್ಗೆ ಅದು ಒಂದು ಲೇಯರ್ ಅನ್ನೋದು ನೀಟಾಗಿ ಎಲೆ ಮೇಲೆ ಕುತ್ಕೋಬೇಕು ರೀ. ಯಾಕಂತಂದ್ರೆ ನಮ್ಮ ಪಾಲಕ ಎಲೆ ಭಾಳ ಡೆಲಿಕೇಟ್ ಇರ್ತೈತೆ ರೀ. ಅದಕ್ಕೋಸ್ಕರ ಅದನ್ನು ನಾವು ಈ ಥರ ನಾವು ಚೆಕ್ ಮಾಡಿಕೊಂಡು ನೀಟಾಗಿ ನಮ್ಮ ಕೋಟಿಂಗ್ ಸರಿಯಾಗಿ ಆಯಿತು ಅಂದಾಗ ಅದನ್ನೀಗ ಆಲ್ರೆಡಿ ಎಣ್ಣೆಯೊಳಗೆ ಬಿಸಿ ಮಾಡಕ್ಕೆ ಇಟ್ಟಿದ್ನಲ್ಲ ರೀ. ಈ ಎಣ್ಣೆ ಬಿಸಿ ಮಾಡಕ್ಕೆ ಇಟ್ಟಿದ್ರೊಳಗೆ ಹಿಂಗೆ ನೋಡ್ರಿ ಸ್ವಲ್ಪ ಎಲೆಯನ್ನು ಹಿಂಗೆ ಎಲೆ ಮ್ಯಾಲಿನ ಜಾಸ್ತಿ ಹಿಟ್ಟನ್ನು ಹಿಂಗೆ ಸರು ಬಿಡ್ರೆ ಒಂದೇ ಲೇಯರ್ ಹತ್ಕೋಬೇಕ್ರಿ. ನಮ್ಗೆ ಜಾಸ್ತಿ ಬ್ಯಾಡ್ರಿ. ನಮ್ಮಿದು ಕಲಸಿರುವಂಥ ಹಿಟ್ಟು ಕರೆಕ್ಟ್ ಇತ್ತು ಅಂತಂದ್ರೆ ಕರೆಕ್ಟಾಗಿ ಲೇಯರ್ ಹತ್ಕೋತೈತೆ ರೀ. ಭಾಳ ನೀರು ಆತಂದ್ರೆ ಚಲೋತ್ನಂಗೆ ಕೋಟಿಂಗ್ ಆಗಂಗಿಲ್ಲ ರೀ. ಗಟ್ಟಿ ಆತಂದ್ರೆ ದಪ್ಪ ಲೇಯರ್ ಆಗತ್ತೆ ರೀ. ಅದಕ್ಕೆ ಇದು ಪರ್ಫೆಕ್ಟ್ ಆಗೈತೆ ರೀ. ಈಗ ನೋಡ್ರಿ ಎಣ್ಣೆ ಒಳಗೆ ನಾವು ಹಿಂಗೆ ನೀಟಾಗಿ ಬಿಟ್ಟು ಬಿಡೋಣ್ರಿ. ಇದ್ರೊಳಗೆ ಎಷ್ಟು ಹಿಡಿತೈತಿ ಅಷ್ಟು ಬಿಡೋಣ್ರಿ. ನಾವು ಆದಷ್ಟು ಇದಕ್ಕೆ ಅಗಲನ ಪಾತ್ರೆಯನ್ನು ತೊಗೋಬೇಕ್ರೆ ಕರಿಯಾಕೆ. ಯಾಕಂದ್ರೆ ನಮ್ಮ ಪಾಲಕ ಎಲೆ ಅಗಲಿರ್ತಾವಲ್ರಿ, ಅದಕ್ಕೋಸ್ಕರ ಸ್ವಲ್ಪ ಅಗಲನ ಪಾತ್ರೆಯನ್ನು ತೊಗೊಂಡು ನಾವು ಇದನ್ನು ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ 3ರಿಂದ 4 ಹಿಡಿತಾವ್ರಿ. ಈಗ ಅದ್ರೊಳಗೆ ಎಷ್ಟು ಹಿಡಿತಾವು ಅಷ್ಟು ಹಾಕೊತ ಬರ್ರಿ. ಹಿಂಗೆ ಸ್ವಲ್ಪ ಮ್ಯಾಲಿಂದ ಹಿಂಗೆ ಹಿಟ್ಟನ್ನು ಹಿಂಗೆ ತಕ್ಕೊಂಡು ಹಾಕೊಂಬಿಡ್ರಿ. ಈಗ ನೋಡ್ರಿ ಮ್ಯಾಲಿನ ಸ್ವಲ್ಪ ಕ್ರಿಸ್ಪಿ ಆಗೈತೆ ಅಂದಾಗ ಹೊಳ್ಳಿಸಿ ಹಾಕೊಂಡ್ರಿ. ನೋಡ್ರಿ ಎಷ್ಟು ಚಂದ ಕಾಣಕತ್ತಾವ ನೋಡ್ರಿ. ನಮ್ಮ ಎಲೆ ಮೇಲಿನ ಗೀರು ಕೂಡ ನಮ್ಮ ಹಿಟ್ಟಿನೊಳಗೆ ಎಷ್ಟು ನೀಟಾಗಿ ಕಾಣಕತ್ತಾವ ನೋಡ್ರಿ. ಒಂದೇ ಲೇಯರ್ ರೀ ನಾವು ಹಚ್ಚಿರೋದು. ಅದು ನೋಡ್ರಿ ಎಷ್ಟು ದಪ್ಪ ಆಗ್ತಾವಂತೇಳಿ. ಇದ್ರ ಮೇಲೆ ನಿಮಗೆ ಗೊತ್ತಾಗ್ತಿರ್ಬೋದು ನಮ್ಮ ಪಾಲಕ್ ಪಕೋಡ ಎಷ್ಟು ಪರ್ಫೆಕ್ಟಾಗಿ ಬರ್ತೈತೆ ಅಂಥೇಳಿ. ಪರ್ಫೆಕ್ಟಾಗಿ ಬರಬೇಕಂದ್ರೆ ಈ ರೂಲ್ಸನ್ನು ನಾವು ಫಾಲೋ ಮಾಡ್ಬೇಕ್ರಿ. ಅಂದ್ರೆ ನಮ್ಮ ಪಕೋಡ ಅನ್ನೋದು ಪರ್ಫೆಕ್ಟ್ ಆಗ್ತಾವ್ರಿ. ಕರಿಬೇಕಾದ್ರೂ ಕೂಡ ನಾನೀಗ ಇನ್ನೊಂದು ರೂಲ್ಸನ್ನು ಹೇಳ್ಕೊಡ್ತೀನಿ ರೀ. ಈಗ ಇನ್ನೊಂದು ಸಲ ಹಾಕ್ತೀನಿ ರೀ, ಅದು ಆವಾಗ ಹೇಳ್ಕೊಡ್ತೀನಿ ರೀ ನಿಮಗೆ ನಾನು. ಈಗ ನೋಡ್ರಿ ಎರಡೂ ಕಡೆ ಚೆನ್ನಾಗಿ ನಮ್ಮದು ಹೊಂಬಣ್ಣ ಬಂತು, ಕ್ರಿಸ್ಪಿ ಆಯಿತು, ಗರಿ ಆಯಿತು ಅಂದಾಗ ಸ್ವಲ್ಪ ಆಟು ಇಟ್ಟು ಒಂದು ಸ್ವಲ್ಪ ಲೋ ಫ್ಲೇಮ್ ಒಳಗೆ ಇದನ್ನು ನಾವು ಗರಿಯಾಗಿ ಫ್ರೈ ಮಾಡಿಕೊಂಡು ತಕ್ಕೊಳ್ಳೋಣ್ರಿ. ಫಸ್ಟಿಗೆ ಹೈ ಫ್ಲೇಮ್ ಇಟ್ಕೊಳ್ರೆ, ಹೊಳ್ಳಿಸಿ ಹಾಕಿದ ಮೇಲೆ ಸ್ವಲ್ಪ ಲೋ ಫ್ಲೇಮ್ ಇಟ್ಕೊಂಡು ಚಲೋ ಹೊತ್ನಂಗೆ ಇದನ್ನ ಎರಡೂ ಕಡೆ ಹಿಂಗೆ ಹೊಳ್ಳಿಸಿ ಹಾಕೊಂತ ಕ್ರಿಸ್ಪಿ ಆಗುವಂಗೆ ಕರಿಯಣ್ರಿ. ನಾವು ಎಷ್ಟು ಕ್ರಿಸ್ಪಿ ಮಾಡ್ತೀವಿ ಅಷ್ಟು ತಣ್ಣಗಾದರೂ ಕೂಡ ಕ್ರಿಸ್ಪಿನೆಸ್ಟ್ ಅನ್ನೋದು ಹಂಗೆ ಇರ್ತೈತೆ ರೀ. ಈ ನಮ್ಮ ದೊಡ್ಡ ಎಲೆ ನೋಡ್ರಿ ಹೆಂಗೆ ಕಾಣಕತ್ತೈತೆ, ಎಷ್ಟು ನೀಟಾಗಿ ಕಾಣಕತ್ತೈತೆ ನೋಡ್ರಿ. ನೀವು ಇನ್ನೊಂದು ಸ್ವಲ್ಪ ದೊಡ್ಡದು ಪಾತ್ರೆ ಇಟ್ಕೊಂಡೆ ಅಂದ್ರೆ ಎಲ್ಲ ದೊಡ್ಡ ಎಲೆನ ನಾವು ಹಾಕೋಬೋದ್ರೆ, ಇಲ್ಲಿ ನಾನು ಅಂದ್ರೆ ಎಣ್ಣೆ ಭಾಳ ಹಾಕ್ಬೇಕಾಗತ್ತಂಥೇಳಿ ನಾನೊಂದು ಸ್ವಲ್ಪ ಮೀಡಿಯಮ್ಮದ ಇಟ್ಕೊಂಡಿನ್ರೆ. ಇಲ್ಲಿ ನೋಡ್ರಿ ಅದಕ್ಕೆ ಒಂದು ದೊಡ್ಡದು ಹಾಕಿ ಸೈಡ್ಗೆಲ್ಲ ಜಾಗ ಇದ್ದಿದ್ರೊಳಗೆ ಸಣ್ಣ ಎಲೆ ಹಾಕಿನ್ರಿ ನಾನು. ಈಗ ಎರಡೂ ಕಡೆ ನೋಡ್ರಿ ಕ್ರಿಸ್ಪಿ ಆಯ್ತು, ಪರ್ಫೆಕ್ಟ್ ಆಯ್ತು ರೀ. ಹೊಂಬಾಣ ಕೂಡ ನೀಟಾಗಿ ಬಂದೈತೆ ರೀ, ಗರಿ ಆಗ್ಯಾವ್ರಿ. ಈಗ ಎಣ್ಣೆಯನ್ನು ಸೋದಿಸ್ಕೊಂಬಿಟ್ಟು ಫಸ್ಟ್ ಟಿಶ್ಯೂ ಪೇಪರ್ ಮೇಲೆ ಹಾಕಿ ಒಂದು 2 ನಿಮಿಷ ಬಿಟ್ಟು ತೆಗೀರಿ. ಜಾಸ್ತಿ ಕೂಡ ನೀವು ಟಿಶ್ಯೂ ಪೇಪರ್ ಮೇಲೆ ಬಿಡಕ್ಕೆ ಹೋಗ್ಬೇಡ್ರಿ. ಎಲ್ಲ ಎಣ್ಣೆ ಅಬ್ಸರ್ವ್ ಮಾಡಿಕೊಂಡು ಅದೊಂದು ಸಲ ಡ್ರೈ ಆದಂಗೆ ಆಗಿಬಿಡ್ತೈತೆ ರೀ. ಈಗ ನೋಡಿರಿ ಈಗ ನಾವು ಹಾಕ್ಬೇಕಂದ್ರೆ ಏನು ರೂಲ್ಸ್ ಪಾಲಿಸ್ಬೇಕಂತ ತೋರಿಸ್ತೀನಿ ಬರ್ರಿ. ಇದು ಕೊನೆಯ ರೂಲ್ಸ್, 5ನೇ ರೂಲ್ಸ್. ಈಗ ನೋಡ್ರಿ ಹಿಟ್ಟಿನೊಳಗೆ ಹಿಂಗೆ ಎಲೆಯನ್ನು ಅದ್ದಿ ಹಿಂಗೆ ನೀಟಾಗಿ ಅದನ್ನು ಇದ್ರೊಳಗೆ ಎರಡೂ ಕಡೆ ಹಿಂಗೆ ಹೊಳ್ಳಿಸಿ ಹಾಕಿ ಎಲೆ ನೀಟಾಗಿ ಮುಣಗಿಸಿದ ಮೇಲೆ ಏನು ಮಾಡ್ಬೇಕ್ರಿ, ಸ್ವಲ್ಪ ನಾವು ಹಿಟ್ಟು ಜಾಸ್ತಿ ಇದ್ದದ ಮ್ಯಾಲೆ ಹಿಟ್ಟು ಜಾಸ್ತಿ ಇರ್ತೈತಲ್ರಿ, ಹಿಂಗೆ ಒರೆಸ್ಕೊಂಬಿಡ್ರಿ. ಅದ್ರೊಳಗೆ ಎಣ್ಣೆ ಒಳಗೆ ಬಿಡ್ರಿ. ಈಗ ಹಾಕಿದ ತಕ್ಷಣ ಮತ್ತೆ ಇನ್ನೊಂದು ಹಾಕಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಮಗೆ ಪ್ಲೇಸ್ ಇಲ್ಲರಿ ಅಲ್ಲೇ. ಈ ಎಲಿನ 90% ತೊಗೊಂಡ್ಬಿಟ್ಟತ್ರಿ ನಮ್ಮ ಪ್ಲೇಸ್. ಈಗ ಅದೊಂದು ಸ್ವಲ್ಪ ಸ್ಟಿಪ್ ಆಗಲಿ ರೀ. ಈಗ ಸ್ಟಿಪ್ ಆಗೈತ್ರಿ, ಅದು ಒಂದು 2 ಸೆಕೆಂಡ್ ಬಿಟ್ಟರೆ ಸ್ಟಿಪ್ ಆಗತ್ತೆ ರೀ. ಈಗ ಇನ್ನೊಂದು ಎಲೆ ತೊಗೊಂಡೇನ್ರಿ ನಾನು. ಈಗ ಎಣ್ಣೆ ಒಳಗೆ ಹಾಕಿದ್ದೀನಿ, ಹಿಟ್ಟಿನೊಳಗೆ ಡಿಪ್ ಮಾಡಕತ್ತೀನಿ ನೋಡ್ರಿ. ಈಗ ಡಿಪ್ ಮಾಡಿ ಈಗ ಒಂದು ಸ್ವಲ್ಪ ಸರಿತೈತ್ರಿ. ಇವಾಗ ಇಲ್ಲಿ ಪ್ಲೇಸ್ ಆಯ್ತು ನೋಡ್ರಿ, ಸರಿತ್ರಿ. ಈಗ ಬಿಡ್ರಿ. ನಾವು ಹಾಕಿದ ತಕ್ಷಣ ಬಿಟ್ರೆ ಅದು ಸರಿಯಂಗಿಲ್ಲ ರೀ. ಅವಾಗಿನ ಹಸಿ ಇರ್ತೈತಲ್ರಿ, ಅದ್ರ ಮೇಲೆ ಹೋಗಿ ಕುಂತ್ಕೊಂಡು ಜೇಂಟ್ ಆಗಿಬಿಡ್ತಾವೆ ರೀ ಪಕೋಡ. ಅದಕ್ಕೆ ಹಾಕಿದ ಮೇಲೆ ಒಂದು 2 ಸೆಕೆಂಡ ವೇಟ್ ಮಾಡಿ ಇನ್ನೊಂದು ಎಲೆಯನ್ನು ಬಿಡ್ರಿ. ನೀವು ಹಿಂಗೆ ನೀಟಾಗಿ ಹಿಟ್ಟಿನಾಗ ನೀಟಾಗಿ ಎರಡೂ ಕಡೆ ಹಿಂಗೆ ಅದ್ದಿ ಎಕ್ಸ್ಟ್ರಾ ಹಿಟ್ಟನ್ನೆಲ್ಲ ತೆಗೆದ ಇಲ್ಲಿ ಒಳಗೆ ನೀವು ಎಲೆ ಮಡಚಿತ್ತು ಅಂದ್ರೆ ಸರಿ ಮಾಡ್ಕೊರಿ. ಸ್ವಲ್ಪ ಅಗಲಿರ್ತಾವಲ್ರಿ, ಹಾಕಕ್ಕೆ ಸ್ವಲ್ಪ ಕಷ್ಟ ಆಗ್ತೈತ್ರಿ. ಸ್ವಲ್ಪ ನೋಡ್ಕೊಂಡು ಓಪಿಕೆಯಿಂದ ಹಾಕ್ಕೊಡ್ರಿ. ಹಿಂಗೆ ಸರಿಸಿ ಪ್ಲೇಸ್ ಮಾಡ್ಕೊಂಡು ಹಾಕ್ಕೊಡ್ರಿ. ಈಗ ಇಲ್ಲಿ ಹಾಕೋ ಮುಂದಾಗ ಎಲ್ಲಿ ಫೋಲ್ಡಿಂಗ್ ಆಗ್ತದಿಲ್ಲ ರೀ, ಅದಕ್ಕೆ ಓಪನ್ ಆಗಾಕತ್ತೈತೆ ನೋಡ್ರಿ ಅಬ್ಸರ್ವ್ ಮಾಡಿರಿ. ನೋಡ್ರಿ ನೀಟಾಗಿ ಓಪನ್ ಆಗಿಬಿಡ್ತೀರಿ. ನೀವು ಏನೂ ಮುಟ್ಟಕ್ಕೆ ಹೋಗ್ಬೇಡ್ರಿ, ಅದೇ ನೀಟಾಗಿ ಓಪನ್ ಆಗಿಬಿಡ್ತೈತೆ ರೀ. ಈಗ ಕರಿದಂತೂ ಆಲ್ರೆಡಿ ಮುಂಚೆ ತೋರಿಸಿನ್ರೆ. ಈಗ ಎರಡೂ ಕಡೆ ಹೊಂಬಣ್ಣ ಬರೋಂಗೆ ಮಾಡಿ ತಗೊಂಡ್ಬಿಟ್ಟಿನ್ರಿ ನಾನು. ಮತ್ತು ಇದನ್ನು ನೀಟಾಗಿ ಹೇಳಬೇಕಂತಂದ್ರೆ ಈ ವಿಡಿಯೋ ಲೆಂತ್ ಆಗುತ್ತಂತ್ರಿ.
ಅದಕ್ಕೆ ನಾನು ಅದನ್ನು ಎಲ್ಲ ಎಲೆಯನ್ನು ಯಾವ ರೀತಿಯಾಗಿ ಹಾಕ್ಬೇಕು ನಾವು ಎಣ್ಣೆ ಒಳಗೆ ಅನ್ನೋದನ್ನು ತೋರಿಸಿ ನೀಟಾಗಿ 2 ಕಡೆ ಫ್ರೈ ಆದ ನಂತರ ತೆಕ್ಕೊಳಕತ್ತೀನಿ ನೋಡ್ರಿ. ನಾ ಈಗ ಎಲ್ಲನೂ ನಾವು ಪಕೋಡನ ರೆಡಿ ಮಾಡ್ಕೊಂಡು ಆತ್ರಿ ನೋಡ್ರಿ. ಎಲ್ಲ ರೆಡಿ ಮಾಡ್ಕೊಂಡಾತ್ರ ಇವಾಗ ಇದ್ರದ್ದು ಕ್ರಿಸ್ಪಿನೆಸ್ ಹೆಂಗೈತೆ ಅಂಥೇಳಿ ಓಪನ್ ಮಾಡಿ ಎಲ್ಲ ಮಾಡಿ ತೋರಿಸನ್ರಿ. ನೋಡ್ರಿ ಎಷ್ಟು ಪರ್ಫೆಕ್ಟ್ ಆಗಿರುವಂಥ ಗರಿ ಗರಿ ಆಗಿರುವಂಥ ನಮ್ಮ ಎಲೆ ನೋಡ್ರಿ. ಇಲ್ಲಿ ಚಂದ ಗಾಳಿ ಬರಾಕತ್ತೈತೆ ನೋಡ್ರಿ. ಹಾಂ ಆಯ್ತು ಆಯ್ತು ಆಯ್ತು. ಓಪನ್ ಮಾಡಿ ಕೂಡ ತೋರಿಸಿದ್ರಿ ನಿಮಗೆ ಒಳಗಿಂದ ಹೆಂಗೈತೇಳಿ ಕ್ರಿಸ್ಪಿನೆಸ್ ಕೂಡ ನೋಡಿದ್ರಿ. ನಾ ಕಟ್ ಮಾಡಿ ಕೂಡ ತೋರಿಸಿದೆ ನಿಮಗೆ. ಸೂಪರ್ ಆಗಿರ್ತೈತೆ ರೀ. ಕರೆಂಟ್ ಹೋಗೈತ್ರ ಅದಕ್ಕೆ ಇಲ್ಲೇ ಬರ್ರಿ, ಇಲ್ಲಿ ಗಾಳಿ ಚೆಂದಾಗಿ ಬರಾಕತ್ತೈತಿ, ಬಿಸಿ ಬಿಸಿ ಮಾಡಿಕೊಡ್ತೀನಿ ತಿನ್ಬರ್ರಿ ಅಂತ ಕರೆಯಾಕತ್ತೀನಿ ರೀ. ಭಾಳ ಅಂದ್ರೆ ಭಾಳ ರುಚಿಯಾಗಿರ್ತೈತೆ ರೀ, ಕ್ರಿಸ್ಪಿ ಆಗಿರ್ತೈತಿ. ತಣ್ಣಗಾದ ಮೇಲೆ ಕೂಡ ಇದು ಗರಿ ಗರಿ ಹಿಂಗೆ ಇರ್ತೈತೆ ರೀ. ನಾವು ಯಾವ ರೀತಿಯಾಗಿ ಟಿಕ್ಸ್ ರೂಲ್ಸನ್ನು ಫಾಲೋ ಮಾಡ್ಬೇಕಂತ ಅರ್ಥ ಆಯ್ತು ಹೋದಿಲ್ರಿ. ಈಗ ಒಂದು 5 ನೀವು ಟಿಕ್ಸ್ ರೂಲ್ಸನ್ನು ಫಾಲೋ ಮಾಡಿದ್ರೆ ಪರ್ಫೆಕ್ಟ್ ಆಗಿರುವಂಥ ಪಕೋಡನ ರೆಡಿ ಮಾಡ್ಕೋಬೋದ್ರೆ. ಈಗ ಒಳಗಿಂದ ನೋಡ್ರಿ ಎಷ್ಟು ನೀಟಾಗಿ ಬೆಂದೈತ್ರಿ. ನಮ್ಮ ಎಲೆ ಕೂಡ ಸೂಪರಾಗಿ, ನಮ್ಮ ಎಲೆ ಹೆಂಗೈತಿ ಹಂಗೆ ನಮಗೆ ನೀಟಾಗಿ ಅದ್ರ ಮ್ಯಾಲಿಂದ ಕೋಟಿಂಗ್ ಕೂಡ ಅದೇ ರೀತಿ ಹತ್ಕೊಂಡೈತೆ ನೋಡ್ರಿ. ಇದನ್ನು ಬೇಕಂದ್ರೆ ನೀವು ಚಟ್ನಿ ಜೊತೆಗೆ ತಿನ್ಬೋದ್ರಿ. ನಾವು ಬೋಂಡ ತಿಂತೀವಲ್ರಿ, ಬೋಂಡ ಪಕೋಡಾಗ ಚಟ್ನಿ ನೀರು ಚಟ್ನಿ ಮಾಡ್ಕೋತೀವಲ್ರಿ, ಹಾಗೆ ನೀರು ಚಟ್ನಿ ಜೊತೆಗೆ ತಿನ್ಬೋದ್ರಿ, ಹಂಗೆ ಕೂಡ ತಿನ್ಬೋದ್ರಿ. ನನಗೆ ಚಟ್ನಿಗಿಂತ ಹಂಗನ ಭಾಳ ಇಷ್ಟ ರೀ. ನಾನು ಹಂಗನೇ ತಿಂತೀನಿ ರೀ ಜಾಸ್ತಿ. ನಮ್ಮ ಮನ್ಯಾಗ ಚಟ್ನಿಗಿಂತ ಭಾಳ ಮಂದಿ ಹಂಗೆ ತಿನ್ನೋರು ಅದಾರ ರೀ. ಸೂಪರ್ ಆಗಿರುವಂಥ ಪಕೋಡ ಯಾವ ರೀತಿ ಮಾಡೋದಂತ ಅರ್ಥ ಆಯ್ತು ಹೋದಿಲ್ರಿ. ನಿಮಗೆ ಇಷ್ಟವಾದ ಚಟ್ನಿ ಜೊತೆಗೆ ಸರ್ವ್ ಮಾಡಿರಿ. ಕಾಯಿ ಚಟ್ನಿ ಇಲ್ಲ ಪೇನಟ್ ಚಟ್ನಿ ಇದ್ರ ಜೊತೆಗೆ ಸಖತ್ತಾಗಿರ್ತೈತೆ ರೀ. ತುಂಬ ಕ್ರಿಸ್ಪಿ ಆಗಿರುವಂಥ ಮತ್ತೆ ತಿನ್ನಬೇಕು ಅನಿಸುವಂಥ ರಂಜಾನ್ ಸ್ಪೆಷಲ್ ರೆಸಿಪಿ ನಿಮಗೆ ಹೆಂಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಇವತ್ತು ಯಾರು ವಿಸಿಟ್ ಕೊಟ್ಟಿರಾ ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡಿರಿ, ಒಂದು ಲೈಕ್ ಕೊಡಿರಿ, ಬಂದು ಸರ್ಕಲ್ಗೆ ಶೇರ್ ಮಾಡಿರಿ. ಒಂದು ಸಲ ಟ್ರೈ ಮಾಡಿಕೊಂಡು ನಿಮಗೆ ಹೆಂಗೆ ಬಂತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡ್ರಿ. ಏನಾದರೂ ಡೌಟ್ ಇತ್ತಂದ್ರೆ ಕಮೆಂಟ್ ಮಾಡಿರಿ. ರಂಜಾನ್ ಸ್ಪೆಷಲ್ ರೆಸಿಪಿಯನ್ನು ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತಾ ಇವತ್ತಿನ ರೆಸಿಪಿಯನ್ನು ಮುಗಿಸೋಣ. ಇನ್ನೊಂದು ಇಂಟ್ರೆಸ್ಟಿಂಗ್ ರೆಸಿಪಿಯೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.